ಕೊಳ್ಳುವಂತ ಸಂವಿಧಾನ ಬರೀಬೇಕಾದ್ರೆ ಅವತ್ತಿನ ಸಂದರ್ಭದಲ್ಲಿ ಅಷ್ಟು ಸರಳವಾಗಿರ್ತಕ್ಕಂಥ ಕೆಲಸವಾಗಿದ್ದಿಲ್ಲ. ಯಾಕೆ ಚಿಂತನೆಯನ್ನು ಮಾಡಬೇಕು, ಸಂವಿಧಾನ ಹೆಂಗಿರಬೇಕು, ಸಂವಿಧಾನದ ರೂಪರೇಷೆಗಳು ಹೇಗಿರಬೇಕು, ಅದರ ಉದ್ದೇಶಗಳನ್ನು ಹೇಗೆ ಸೇರಿಸಬೇಕು, ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಹೇಗೆ ಉಳಿಸಬೇಕು. ನೋಡಿ ಬಂಧುಗಳೇ, ನೀವೆಲ್ಲ ಗಮನಿಸಬೇಕು. ನಮ್ಮ ದೇಶದ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಅನೇಕ ಮಹನೀಯರು ಧರ್ಮವನ್ನ ಮೀರಿ, ಪಂಗಡವನ್ನ ಮೀರಿ ಇಡೀ ದೇಶಕ್ಕೆ ಸ್ವಾತಂತ್ರ್ಯಕ್ಕೆ ಹೋರಾಟವನ್ನು ಮಾಡಿದರು. ಸ್ವಾತಂತ್ರ್ಯ ಹೋರಾಟದ ಜೊತೆಗೆ ಸಂವಿಧಾನವನ್ನು ರಚನೆ ಮಾಡಬೇಕಂತಕ್ಕಂಥ ಹೋರಾಟವನ್ನು ಮಾಡಿದರು. ಮೂಲ ಉದ್ದೇಶ ಈ ದೇಶದಿಂದ ಬ್ರಿಟಿಷರನ್ನು ಹೊರನೋಡಬೇಕು, ಭಾರತೀಯರಿಗೆ ಸ್ವಾತಂತ್ರ್ಯ ಸಿಗಬೇಕು, ಭಾರತೀಯರು ಈ ಸಮಾಜದಲ್ಲಿ ನೆಮ್ಮದಿಯಿಂದ ಬದುಕಬೇಕು ಅಂತ ದಿನಗಳು ಕಾಯ್ತಾ ಇದ್ದರು. ಬಂಧುಗಳೇ, ನೀವು ಗಮನಿಸಬೇಕು, 1946ರ ಸಂವಿಧಾನ ಸಭೆ ನಡೀತೈತೆ. ಆ ಸಂವಿಧಾನ ಸಭೆಯಲ್ಲಿ ಸುಮಾರು 287ಕ್ಕಿಂತ ಎಲ್ಲಾ ಜಾತಿಯ ವರ್ಗದ ಸದಸ್ಯರು ಭಾಗವಹಿಸಿರ್ತಾರೆ. ಆ ಸಭೆಯ ಅಧ್ಯಕ್ಷತೆಯನ್ನ ಡಾಕ್ಟರ್ ಸಚ್ಚಿದಾನಂದ ಅವರು ವಹಿಸಿಕೊಂಡಿರ್ತಾರೆ. ನೋಡಿ, ಆ ಸಭೆಯ ಮೂಲ ಉದ್ದೇಶ ಸಂವಿಧಾನವನ್ನ ಯಾವ ರೀತಿ ರಚನೆ ಮಾಡಬೇಕು, ಸಿದ್ಧ ಮಾಡಬೇಕು ಅಂತಕ್ಕಂಥ ಚಿಂತನೆಗಳನ್ನ ನಡೀತಾರೆ.